ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಗಿಸಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿರುವಂತದ್ದು. ಸಲ್ಲಿಕೆ ಮಾಡೋದಕ್ಕೆ ಸಿಐಡಿ ತಯಾರಿಯನ್ನ ಮಾಡಿಕೊಂಡಿದೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಗಿಸಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿಐಡಿ ತಯಾರಿ ಮಾಡಿಕೊಂಡಿದೆ. ತನಿಖೆ ವೇಳೆ ಆರ್ಸಿಬಿ ಡಿಎನ್ಎ ಕೆಎಸ್ಸಿಎ ವಿರುದ್ಧ ಕೆಲ ಸಾಕ್ಷಿಗಳು ಪತ್ತೆಯಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಹೈಕೋರ್ಟ್ನಿಂದ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. 2200ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಅನ್ನು ಸಿದ್ಧಪಡಿಸಿದೆ ಸಿಐಡಿ. ಪ್ರತ್ಯಕ್ಷ ಸಾಕ್ಷಿ ಹಾಗೆ ಸಿಸಿಟಿವಿ ಗಾಯಾಳುಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಲ್ತುಳಿತ ಆಯಿತು. ಆ ಪ್ರಕರಣದಲ್ಲಿ ಸಾಕಷ್ಟು ಜನ 11 ಜನ ಸಾವನ್ನಪ್ಪಿದ್ರು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿಕೊಳ್ಳುವುದಕ್ಕೆ ತಯಾರಿ ಮಾಡಿಕೊಳ್ಳಿ ಅಂತ ಹೇಳಿ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಹೀಗಾಗಿ ಆ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಸಿಐಡಿ ಅಧಿಕಾರಿಗಳು. ಸುಮಾರು 2200ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಅನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಇನ್ನೇನು ಸಲ್ಲಿಕೆ ಮಾಡೋದೊಂದೇ ಬಾಕಿ ಇರುವಂಥದ್ದು. ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಸಿಸಿಟಿವಿ ಫುಟೇಜ್ಗಳ ದೃಶ್ಯಗಳನ್ನು ಸಾಕ್ಷಿಗಳನ್ನಾಗಿ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಗಾಯಾಳುಗಳ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಹೆಂಗೆ ಈ ಒಂದು ಕಾಲ್ತುಳಿತ ಆಯಿತು, ಆ ಟೈಮ್ನಲ್ಲಿ ಯಾವ ಕಡೆಯಿಂದ ಹೋಗಬೇಕು ಅಂತ ಹೇಳಿ ಏನಾದರೂ ಮೆಸೇಜ್ ಕೊಟ್ಟಿದ್ರಾ, ಏನು ಪರಿಸ್ಥಿತಿ ಇತ್ತು ಕಾಲ್ತುಳಿತ ಆಗುವಂಥ ಸಂದರ್ಭದಲ್ಲಿ ಅಂತ ಹೇಳಿ ಒಂದು ಕಡೆ ಈ 3 ಸಾಕ್ಷಿಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರತ್ಯಕ್ಷ ಸಾಕ್ಷಿ, ಸಿಸಿಟಿವಿ ಫುಟೇಜ್ಗಳು, ಜೊತೆಗೆ ಗಾಯಾಳುಗಳ ಹೇಳಿಕೆ, ಎಲ್ಲ ಸಾಕ್ಷಿಗಳು ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಹೈಕೋರ್ಟ್ನಿಂದ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿರೋದ್ರಿಂದಾಗಿ ಸಿಐಡಿ ಅಧಿಕಾರಿಗಳು ಸುಮಾರು 2200ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಅನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಇನ್ನು ತನಿಖೆ ವೇಳೆ ಆರ್ಸಿಬಿ ಡಿಎನ್ಎ ಕೆಎಸ್ಸಿ ವಿರುದ್ಧ ಕೆಲ ಸಾಕ್ಷಿಗಳು ಕೂಡ ಪತ್ತೆಯಾಗಿತ್ತು. ತನಿಖೆ ನಡೆಸ್ತಾ ಇದ್ರು ಸಿಐಡಿ ಅಧಿಕಾರಿಗಳು. ಈಗ ತನಿಖೆ ಮುಗಿಸಿ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ. ಇನ್ನು ಕಾಲ್ತುಳಿತದಲ್ಲಿ 11 ಮಂದಿ ಸಾವಿಗೆ ನೇರ ಹೊಣೆ ಯಾರು ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ. ಚಾರ್ಜ್ ಶೀಟ್ನಲ್ಲಿ 3 ಸಂಸ್ಥೆಗಳನ್ನ ಹೊಣೆ ಮಾಡಿರುವಂಥದ್ದು ಸಿಐಡಿ. ಕಾಲ್ತುಳಿತದಲ್ಲಿ 11 ಮಂದಿ ಸಾವಿಗೆ ನೇರ ಹೊಣೆ ಯಾರು ಹಾಗಿದ್ರೆ? ಚಾರ್ಜ್ ಶೀಟ್ನಲ್ಲಿ 3 ಸಂಸ್ಥೆಗಳನ್ನು ಹೊಣೆ ಮಾಡಿರುವಂಥದ್ದು ಸಿಐಡಿ. ಸರಿಯಾದ ಪ್ಲಾನ್ ಇಲ್ಲದೆ ಸರ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದ್ರಿಂದಾಗಿ ಸರ್ಕಾರವೇ ಇಲ್ಲಿ ನೇರ ಹೊಣೆಯನ್ನು ಹೊರಬೇಕಾಗಿ ಬರುತ್ತೆ. ತೀರ್ಮಾನ ಮತ್ತೆ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿಲ್ಲ. ಕೆಎಸ್ಸಿಎ ಕಡೆಯಿಂದ ಯಾವುದೇ ಸೆಕ್ಯೂರಿಟಿ ಪ್ಲಾನ್ ಇರಲಿಲ್ಲ. ತನಿಖೆ ಮುಗಿಸಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿಐಡಿ ಸಕಲ ತಯಾರಿಗಳನ್ನು ಮಾಡಿಕೊಳ್ತಾ ಇರುವಂಥ ಒಂದು ಸಂದರ್ಭದಲ್ಲಿ 11 ಮಂದಿ ಸಾವಿಗೆ ನೇರ ಹೊಣೆ ಯಾರು ಅನ್ನುವಂಥ ಪ್ರಶ್ನೆ ಬಂದಿದೆ. ಚಾರ್ಜ್ ಶೀಟ್ನಲ್ಲಿ 3 ಸಂಸ್ಥೆಗಳನ್ನು ಹೊಣೆ ಮಾಡಿರುವಂಥದ್ದು ಸಿಐಡಿ. ಸರಿಯಾದ ಪ್ಲಾನ್ ಇಲ್ಲದೆ ಸರ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಸರ್ಕಾರವೇ ತೀರ್ಮಾನ ಮಾಡಲಿ. ಸರ್ಕಾರವೇ ತೀರ್ಮಾನ, ಪೊಲೀಸರಿಗೆ ಮಾಹಿತಿ ಕೊಟ್ಟಿಲ್ಲ. ಕೆಎಸ್ಸಿಎ ಕಡೆಯಿಂದ ಯಾವುದೇ ಸೆಕ್ಯೂರಿಟಿ ಪ್ಲಾನ್ ಕೂಡ ಇರಲಿಲ್ಲ. ಹೀಗಾಗಿ ತನಿಖೆ ಮುಗಿಸಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿಐಡಿ ಸಕಲ ತಯಾರಿಯನ್ನು ಮಾಡಿಕೊಂಡಿದೆ. ಒಂದು ಕಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ, ಮತ್ತು ಒಂದು ಕಡೆ ಯಾರನ್ನು ಹೊಣೆ ಮಾಡಬೇಕು 11 ಮಂದಿ ಸಾವಿಗೆ ಸರ್ಕಾರ ಏನೋ ಪರಿಹಾರ ಕೊಟ್ಟಿದೆ. ಆದರೆ ಆರ್ಸಿಬಿಯನ್ನೇ ನೇರ ಹೊಣೆ ಮಾಡಬಹುದಾ ಈ ಒಂದು ಪ್ರಕರಣದಲ್ಲಿ ಅನ್ನುವಂಥ ಒಂದಷ್ಟು ಚರ್ಚೆಗಳು ಶುರುವಾಗಿದೆ. ತನಿಖೆ ವೇಳೆ ಆರ್ಸಿಬಿ ಡಿಎನ್ಎ ಕೆಎಸ್ಸಿ ವಿರುದ್ಧ ಹಲವು ಸಾಕ್ಷಿಗಳು ಪತ್ತೆಯಾಗಿರುವಂಥದ್ದು ಒಂದು ಕಡೆಯಾದರೆ, ಮತ್ತೊಂದು ಕಡೆ ತನಿಖೆ ವೇಳೆ ಆರ್ಸಿಬಿ ಸೇರಿ 3 ಸಂಸ್ಥೆಗಳ ವಿರುದ್ಧ ಏನಾದರೂ ಸಾಕ್ಷಿಗಳು ಸಿಕ್ಕಿದೆಯಾ? ಚಾರ್ಜ್ ಶೀಟ್ನಲ್ಲಿ 3 ಸಂಸ್ಥೆಗಳನ್ನು ನೇರವಾಗಿ ಹೊಣೆ ಮಾಡಿರುವಂಥದ್ದು ಸಿಐಡಿ. ಒಂದು ಆರ್ಸಿಬಿ, ಮತ್ತೊಂದು ಸರ್ಕಾರ, ಮತ್ತೊಂದು ಈ ಕಾರ್ಯಕ್ರಮದ ಆಯೋಜಕರು. ಯಾರು ಇಲ್ಲಿ ನೇರ ಹೊಣೆ ಆಗ್ತಾರೆ? ತಯಾರಿ ಸರಿಯಾಗಿ ಮಾಡಿಲ್ಲ ಅನ್ನೋದು ಈ ಒಂದು ತನಿಖೆಯ ವೇಳೆ ಪತ್ತೆಯಾಗಿರುವಂಥ ಅಂಶ. ಹೀಗಾಗಿ ಪ್ಲಾನಿಂಗ್ ಇಲ್ಲದೆ ಏನಾದರೂ ನಿರ್ಧಾರ ತೆಗೆದುಕೊಂಡ್ರಾ? ಟಿಕೆಟ್ ಬಗ್ಗೆ ಗೊಂದಲ ಇತ್ತಾ? ಮತ್ತೆ ಈ ಟಿಕೆಟ್ ಇಲ್ಲದೆ ಪ್ರವೇಶ ಸಿಗುತ್ತೆ ಅನ್ನುವಂಥ ಸುಳ್ಳು ವದಂತಿಗಳನ್ನು ಹಬ್ಬಿಸಿದವರು ಯಾರು? ಟಿಕೆಟ್ ಬಗ್ಗೆ ಗೊಂದಲ ಹುಟ್ಟಿಸಿದ್ದು ಆರ್ಸಿಬಿ. ಇದು ಘಟನೆಗೆ ಮೊದಲ ಕಾರಣ ಅನ್ನೋ ವಿಚಾರ ಕೂಡ ಇದೀಗ ಬಯಲಿಗೆ ಬಂದಿದೆ. ಅದಲ್ಲದೆ ಡಿಎನ್ಎ ಕಡೆಯಿಂದ ಕೂಡ ಯಾವುದೇ ಸೆಕ್ಯೂರಿಟಿ ಪ್ಲಾನ್ ಇರಲಿಲ್ಲ. ಅಂದರೆ ಈ ಒಂದು ಕಾರ್ಯಕ್ರಮದ ಆಯೋಜಕ ಸಂಸ್ಥೆ ಕಡೆಯಿಂದ ಯಾವುದೇ ಸೆಕ್ಯೂರಿಟಿ ಪ್ಲಾನ್ ಇರಲಿಲ್ಲ ಅನ್ನೋದು. ಖಾಸಗಿ ಸೆಕ್ಯೂರಿಟಿ ಏಜೆನ್ಸಿ ಬಳಕೆ ಮಾಡಿಕೊಂಡಿದ್ದಾರೆ. ಬಟ್ ಅದರಲ್ಲಿ
ವಿಫಲ ಆಗಿದೆ, ಸರಿಯಾದಂಥ ಸೆಕ್ಯೂರಿಟಿ ಕೆಲಸ ಆಗಿಲ್ಲ ಅಲ್ಲಿ, ಮತ್ತು ಪೊಲೀಸರ ಜೊತೆ ಕೂಡ ಸರಿಯಾದ ಮಾತುಕತೆ ನಡೆಸದೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಹೀಗಾಗಿ ಈ ಎಲ್ಲ ಆ್ಯಂಗಲ್ನಲ್ಲೂ ಕೂಡ CIB ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಿದ್ದಾರೆ. ಹಾಗಾಗಿ ಯಾರನ್ನ ನೇರವಾಗಿ ಹೊಣೆ ಮಾಡಬೇಕು ಅನ್ನುವಂಥ ವಿಚಾರ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಹಾಗಾಗಿ ಸದ್ಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವಂಥ ಹಂತದಲ್ಲಿರೋದ್ರಿಂದಾಗಿ ಈ RCB ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇರ ಹೊಣೆ ಯಾರು ಹೊರ್ತಾರೆ ಅನ್ನುವಂಥ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ.